ಪ್ರೀತಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ನಮಸ್ಕಾರ. ನಾನು ಕೆಜೆ ಹಳ್ಳಿ ಸುರೇಶ್. ಡಿ ಕೆ ಶಿವಕುಮಾರ್ ಅವರ ಕೋಟೆಯೊಳಗಡೆ ಜ್ವಾಲಾಮುಖಿ ಶುರುವಾಗಿದೆ. ಡಿ ಕೆ ಸರ್ಕಾರದ ಮೊದಲ ವಿಕೆಟ್ ಪತನ ಆಗಿದೆ. ರಾಮಲಿಂಗಾರೆಡ್ಡಿ ಕಾಂಗ್ರೆಸ್ ಪಕ್ಷದ ಸೀನಿಯರ್ ಮೋಸ್ಟ್ ಲೀಡರ್ ಈಗ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ನಾನು ಕೆಲಸ ಮಾಡಲಾರೆ, ನಾನು ಶಾಸಕನಾಗಿ ಮತ್ತು ಕಾರ್ಯಕರ್ತನಾಗಿ ಮುಂದುವರಿಯುತ್ತೇನೆ, ನನ್ನ ಈ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡುತ್ತೇನೆ ಅಂತ ಹೇಳಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ 48 ಗಂಟೆಗಳ ಒಳಗಾಗಿ ರಾಜೀನಾಮೆ ಕೊಟ್ಟು ಡಿ ಕೆ ಕುರ್ಚಿಯನ್ನ ಗಡಗಡ ಗಡಗಡ ಅಂತ ಅಲ್ಲಾಡಿಸುವ ಪ್ರಯತ್ನವನ್ನ ಮಾಡಿದ್ದಾರೆ. ಹೀಗಾಗಿ ಡಿ ಕೆ ಕೋಟೆಯ ಒಳಗಡೆ ಜ್ವಾಲಾಮುಖಿ ಶುರುವಾಗ್ತಾ ಇದೆ. ಸ್ನೇಹಿತರೆ, ನಾವು ಪ್ರಾರಂಭದಲ್ಲೇ ಹೇಳಿದ್ವಿ, ಡಿ ಕೆ ಶಿವಕುಮಾರ್ ಅವರ ಹಾದಿ ಹೂವಿನ ಹಾಸಿಗೆ ಅಲ್ಲ. ಅದನ್ನ ಈಗ ಆ ಸೂಚನೆಗಳು ಈಗ ನೋಡೋದಿಕ್ಕೆ ಅಥವಾ ಸೂಚನೆಗಳು ಲಕ್ಷಣಗಳು ಈಗಾಗಲೇ ಗೋಚರಿಸ್ತಾ ಇದ್ದಾವೆ. ಕಾರಣ ಏನು ಅಂದ್ರೆ, ರಾಮಲಿಂಗಾರೆಡ್ಡಿ ಅವರು ಅಸಮಾಧಾನಗೊಂಡಿರೋದು ಯಾಕೆ ಅಂತಂದ್ರೆ, ನನಗೆ ಈ ಹಿಂದೆ 2023ರಲ್ಲಿ ಒಂದು ಒಪ್ಪಂದ ಮಾಡ್ಕೊಂಡಿದ್ದಂತ, ಒಂದು ಒಳ ಒಪ್ಪಂದ. ಏನು, ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನ ಡಿ ಕೆ ಶಿವಕುಮಾರ್ ಅವರು ಇಟ್ಕೊಂಡಿದ್ರು. ಆ ಸಂದರ್ಭದಲ್ಲಿ ನನಗೆ ಅದೇ ಬೇಕು ಅಂತೇಳಿ ರಾಮಲಿಂಗಾರೆಡ್ಡಿ ಅವರು ಪಟ್ಟು ಹಿಡಿದಿದ್ರು. ಆಗ ನಾನು ಮುಖ್ಯಮಂತ್ರಿ ಆದ್ರೆ ಅಥವಾ ಈ ಖಾತೆ ನನ್ನ ಹತ್ರನೇ ಇರುತ್ತೆ, ನಾನೇ ರಾಜಕೀಯದಲ್ಲಿ ಪ್ರಭಾವ ವಲಯವನ್ನ ಗುರುತಿಸಿಕೊಂಡು ಮೇಲ್ಮಟ್ಟಕ್ಕೆ ಬಂದ್ರೆ ನಿಮಗೆ ಈ ಖಾತೆಯನ್ನು ಕೊಟ್ಟೇ ಬಿಡ್ತೀನಿ, ನನ್ನ ಹತ್ರ ಇರುತ್ತೆ, ಇದೆಲ್ಲೂ ಹೋಗಲ್ಲ ಅಂತ ಹೇಳಿದ್ರು. ಈಗ ಆ ಮಾತಿನಂತೆ ರಾಮಲಿಂಗಾರೆಡ್ಡಿ ಅವರು ನನಗೆ ನಗರಾಭಿವೃದ್ಧಿ ಖಾತೆಯನ್ನ ಕೊಡಿ ಅಂತ ಕೇಳಿದ್ರು. ಇಲ್ಲ ಅದನ್ನ ಕೊಡಕ್ಕಾಗಲ್ಲ, ನಿಮಗೆ ಜಲಸಂಪನ್ಮೂಲ ಖಾತೆಯನ್ನ ಕೊಡ್ತೀವಿ ಅಂತ ಹೇಳಿದ್ರು. ಜಲಸಂಪನ್ಮೂಲ ಖಾತೆಯು ಕೂಡ ಬಹಳ ದೊಡ್ಡ ಖಾತೆ, ಅದಕ್ಕೂ ಬಹಳ ಹಣಕಾಸಿನ ವ್ಯವಹಾರ, ದುಡ್ಡು ಬಹಳ ಇದ್ದೇ ಇರುತ್ತೆ. ಆದ್ರೆ ರಾಮಲಿಂಗಾರೆಡ್ಡಿ ಅವರು ಹೇಳ್ತಿರೋದೇನು ಅಂದ್ರೆ, ನನಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಬಹಳ ಚೆನ್ನಾಗಿ ಗೊತ್ತಿದೆ, ಆದ್ರೆ ಆಳ ಆಗಲ್ಲ ಏನು ಅಂತ ತುಂಬಾ ಚೆನ್ನಾಗಿ ನಾವು ತಿಳ್ಕೊಂಡಿದೀವಿ. ಆದ್ರೆ ಜಲಸಂಪನ್ಮೂಲ ಖಾತೆಯ ಬಗ್ಗೆ ಸ್ಟಡಿ ಮಾಡಕ್ಕೆ, ಅದನ್ನ ಅರ್ಥ ಮಾಡ್ಕೊಳಕ್ಕೆ ಹೋದ್ರೆ 1 ವರ್ಷ ಮುಳುಗೋಗ್ಬಿಡತ್ತೆ, ನಾನಿನ್ನು ಕೆಲಸ ಮಾಡೋದು ಹೇಗೆ? ಹಾಗಾಗಿ ನನಗೆ ನೀವು ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನ ಕೊಡಿ ಅಂತ. ನೋಡಿ ಸ್ನೇಹಿತರೆ, ಎಲ್ಲರ ಮೇಲೆಯೂ ಈ ಬೆಂಗಳೂರಿನ ನಗರದ ಅಭಿವೃದ್ಧಿಯ ಖಾತೆ ಬಗ್ಗೆನೇ ಕಣ್ಣು. ಆದ್ರೆ ಬೆಂಗಳೂರಿನ ನಗರದ ಅಭಿವೃದ್ಧಿ ಆಗಿದೆಯಾ? ಆಗಿಲ್ಲ. ಎಲ್ಲಿ ನೋಡಿದರೂ ಗುಂಡಿಗಳು, ಎಲ್ಲಿ ನೋಡಿದರೂ ಅಕ್ರಮ ಕಟ್ಟಡಗಳು, ಒಂದ್ ಸಣ್ಣ ಮಳೆ ಬಂದ್ರೆ ತೇಲುತ್ತಿರುವಂತಹ ರಸ್ತೆಗಳು, ಪರದಾಟಗಳು, ಮರಗಳು, ಜನರ ಗೊಣಗಾಟಗಳು. ಆದಾಗ್ಯೂ ಕೂಡ ನಮ್ಮ ರಾಜಕಾರಣಿಗಳಿಗೆ ಬೆಂಗಳೂರನ್ನ ಅಭಿವೃದ್ಧಿ ಪಡಿಸುವ ಖಾತೆ ಅಂದ್ರೆ ಬಹಳ ಇಷ್ಟ. ಯಾಕೆಂದ್ರೆ ಅಲ್ಲಿ ಸಾವಿರಾರು ಕೋಟಿ ಹಣ ಕೇಂದ್ರದಿಂದಲೂ ರಾಜ್ಯದಿಂದಲೂ ಹರಿದರಿದು ಬರುತ್ತೆ. ಆ ಹರಿದು ಬರುವ ಹಣವನ್ನ ಇವರು ಅದೆಷ್ಟರ ಮಟ್ಟಿಗೆ ನಗರದ ಅಭಿವೃದ್ಧಿಗೆ ಬಳಕೆ ಮಾಡ್ತಾರೋ ಅಥವಾ ತಮ್ಮ ಅಭಿವೃದ್ಧಿಗೆ ತೆಗೆದುಕೊಂಡು ಹೋಗ್ತಾರೋ ಯಾರಿಗ್ ಗೊತ್ತು. ಈಗ ರಾಮಲಿಂಗಾರೆಡ್ಡಿ ಅವರು ಪಟ್ಟು ಹಿಡಿದಿದ್ದಾರೆ, ನೀವು ಕೊಡೋದಾದ್ರೆ ಕೊಡಿ, ಇಲ್ಲ ಅಂದ್ರೆ ನನಗೆ ಬೇಡ, ನಾನು ರಾಜೀನಾಮೆ, ನಾನು ಶಾಸಕನಾಗಿ ಮುಂದುವರಿತೀನಿ ಅಂತ. ಈ ಪ್ರೆಸ್ ಮೀಟ್ ಮಾಡೋದಕ್ಕಿಂತ ಮುಂಚೆನೆ ತಡರಾತ್ರಿವರೆಗೂ ಬಹಳ ಹೈಡ್ರಾಮಾ ಆಗಿದೆ, ಅಥವಾ ಬಹಳ ಅವರನ್ನ ಒಪ್ಪಿಸುವಂತ ಕೆಲಸವನ್ನ ಬಹಳ ಮಾಡಲಾಗಿದೆ. ಆದಾಗ್ಯೂ ಕೂಡ ರಾಮಲಿಂಗಾರೆಡ್ಡಿ ಪಟ್ಟನ್ನ ಬಿಟ್ಟು ಕೊಟ್ಟಿಲ್ಲ. ಇದು ಡಿ ಕೆ ಶಿವಕುಮಾರ್ ಅವರಿಗೆ ತಲೆನೋವು. ಡಿ ಕೆ ಶಿವಕುಮಾರ್ ಅವರು ಕೂಡ ಈ ಖಾತೆಯನ್ನ ಬಿಡೋದಕ್ಕೆ ರೆಡಿ ಇಲ್ಲ. ಯಾಕೆಂದ್ರೆ ಬಹಳ ದೊಡ್ಡ ಖಾತೆ, ಬೆಂಗಳೂರಿನ ಅಭಿವೃದ್ಧಿ ಮಾಡುವಂತ ಖಾತೆ, ಬಹಳ ದೊಡ್ಡ ಖಾತೆ. ಮನಸ್ಸಾದ್ರೆ ಹೆಂಗ್ ಬರುತ್ತೆ? ಬಹಳ ಪ್ರೀತಿಯ ಖಾತೆ ಅದು. ಬೆಂಗಳೂರನ್ನ ಬ್ರ್ಯಾಂಡ್ ಆಗಿ ಮಾಡ್ತೀನಿ ಅಂತ ಹೇಳಿರುವಂತ ಡಿ ಕೆ ಅವರು ಬಹಳ ಕನಸಲ್ಲಿ ಇಟ್ಕೊಂಡಿರುವಂತ ಖಾತೆ ಅದು. ನನಗನ್ಸುತ್ತೆ, ಕೆಲಸ ಮಾಡಕ್ಕೆ ಯಾವ ಖಾತೆ ಆದ್ರೇನು, ಅದಕ್ಕಿಷ್ಟು ಒಂದೊಂದು ಖಾತೆಗೆ ಇಷ್ಟಿಷ್ಟು 1000 ಕೋಟಿ ದುಡ್ಡಿದ್ರೇನೆ ಕೆಲಸ ಮಾಡ್ಬೇಕಾ? ಜನರ ಪರವಾಗಿ ಕೆಲಸ ಮಾಡುವ ಮನಸ್ಥಿತಿ ಇದ್ರೆ ಯಾವ ಖಾತೆ ಆದ್ರೇನು ಸ್ವಾಮಿ ಮಾಡಿ. ನಿಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ನಿಮ್ಮ ಖಾತೆಯನ್ನ ನೀವು ಅತ್ಯಂತ ಜವಾಬ್ದಾರಿಯುತವಾಗಿ ಸಮರ್ಥವಾಗಿ ನಿರ್ವಹಿಸಿ. ನನಗೆ ಇಂಥದ್ದೇ ಖಾತೆ ಬೇಕು. ಯಾಕೆ ಹೇಳಿ? ಹಣದ ಹರಿವು, ಜನರ ಅಭಿವೃದ್ಧಿ, ಜನರ ಪ್ರಗತಿ ಅದೆಲ್ಲ ನಂತರ, ದುಡ್ಡು ಜಾಸ್ತಿ ಇರುತ್ತೆ, ಅದ್ರಲ್ಲಿ ನಾವು ಪಳಗಿರ್ತೀವಿ ಅಂತ ಹೇಳ್ತಾರೆ. ಇದೊಂದು ವಿಚಾರ ಆದ್ರೆ ಸ್ನೇಹಿತರೆ, ಡಿ ಕೆ ಅವರ ಕೋಟೆಗೆ ದೊಡ್ಡ ಡೈನಾಮೆಟ್ಟೆ ಇಡ್ತಾರ ರಾಜಕಾರಣಿಗಳು, ಅವರ ವಿರೋಧಿ ಪಾಳೆಯ ಗೊತ್ತಿಲ್ಲ ಅಂತ ಆ ತರದ ಸೂಚನೆಗಳು ಗೊತ್ತಾಗ್ತಾ ಇದಾವೆ ಅಥವಾ ನಡೀತಾ ಇದಾವೆ. KGF ಸಿನಿಮಾದಲ್ಲಿ ಒಂದು ಡೈಲಾಗ್ ಇದೆ, ಗಾಯಗೊಂಡಿರುವ ಸಿಂಹದ ಉಸಿರು ಅದರ ಗರ್ಜನೆಗಿಂತಲೂ ಭಯಾನಕವಾಗಿರುತ್ತೆ ಅಂತ. ಈಗ ಕಾಂಗ್ರೆಸ್ ಪಾಳ್ಯದಲ್ಲಿ ಒಂದಷ್ಟು ಗಾಯಗೊಂಡಿರುವ ಹುಲಿಗಳು
ದೊಡ್ಡ ಗರ್ಜನೆಯನ್ನ ಮಾಡ್ತಾ ಇದ್ದಾವೆ. ಗರ್ಜನೆಯನ್ನ ಮೀರಿಸುವಷ್ಟು ಉಸಿರಿನ ಮೂಲಕ ತಮ್ಮ ಅಸಮಾಧಾನವನ್ನ ತೋರಿಸ್ತಾ ಇದ್ದಾವೆ. ಹಾಗಿದ್ರೆ ಗಾಯಗೊಂಡಿರುವ ಹುಲಿಗಳು ಯಾರು? ಸಿದ್ದರಾಮಯ್ಯ ಅಂತೂ ಕೂಲಾಗಿ ನಮಗೆ ಬೇಸರ ಇದ್ರು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಆದ್ರೆ ಗಾಯಗೊಂಡಿರುವ ಹುಲಿಗಳು ಯಾರು? ಗಾಯಗೊಂಡಿರುವ ಹುಲಿಗಳು ಇದಾವೆ. ಜಮೀರ್ ಅಹಮದ್ ಖಾನ್ ಮುಸ್ಲಿಂ ಸಮುದಾಯದ ಮಹತ್ವದ ಅಗ್ರಗಣ್ಯ ನಾಯಕ. ಸತೀಶ್ ಜಾರಕಿಹೊಳಿ ಅಹಿಂದ ಸಿದ್ದರಾಮಯ್ಯ ಅವರ ನಂತರದ ಸ್ಥಾನವನ್ನ ಅಥವಾ ಆ ಸಾರಥ್ಯವನ್ನ ಪರಂಪರೆಯನ್ನ ಕ್ಯಾರಿ ಮಾಡಬಲ್ಲ ಮತ್ತೊಬ್ಬ ನಾಯಕ ಕಾಂಗ್ರೆಸ್ ಅಲ್ಲಿ ಯಾರಾದ್ರೂ ಇದ್ದಾರೆ ಅಂದ್ರೆ ಅದು ಸತೀಶ್ ಜಾರಕಿಹೊಳಿ. ಈ ಇಬ್ಬರೂ ನಾಯಕರು ಈಗ ಗಾಯಗೊಂಡಿರುವ ಹುಲಿಗಳಾಗಿದ್ದಾರೆ. ಅರೆ, ಇತ್ತೀಚೆಗೆ DK ಅವರ ಜೊತೆ ತುಂಬಾ ಗುರುತಿಸಿಕೊಂಡಿದ್ರು ಸತೀಶ್ ಜಾರಕಿಹೊಳಿ. ಏನಾಯ್ತು? ಗುರುತಿಸಿಕೊಂಡಿದ್ರು ನಿಜ, ಆದ್ರೆ DK ಅವರ ಕೆಲಸ ಆಯ್ತು, ಸತೀಶ್ ಸೈಡ್ ಲೈನ್ ಆಗೋಯ್ತು. ಸತೀಶ್ ಜಾರಕಿಹೊಳಿ ಅವರು KPCC ಸ್ಥಾನಕ್ಕೆ ಬರುವ ಆಕಾಂಕ್ಷೆನ ಇಟ್ಕೊಂಡಿದ್ರು. ನಾನು KPCC ಸಾರಥ್ಯಕ್ಕೆ ಬಂದ್ರೆ ಅಹಿಂದ ಅನ್ನುವಂತಹ ಒಂದು ಬ್ರ್ಯಾಂಡ್ ಇದೆ, ಸಿದ್ದರಾಮಯ್ಯನವರ ಬೆಂಬಲ ಇದೆ, KPCC ಸ್ಥಾನದಲ್ಲಿ ಕೆಲಸ ಮಾಡಿ 2028ರ ವೇಳೆಗೆ ಕರ್ನಾಟಕಕ್ಕೆ ಒಬ್ಬ ಅಹಿಂದ ವಲಯದ ST ಸಮುದಾಯದ ನಾಯಕ ಮುಖ್ಯಮಂತ್ರಿ ಯಾಕಾಗಬಾರ್ದು, ಆ ನೆಲೆಯಲ್ಲಿ ಸ್ಥಾನ ಕೊಡಿ ಅಂತೇಳಿ ಹೈಕಮಾಂಡ್ ಮುಂದೆ ಒಂದು ಪ್ರೆಷರ್ ಅನ್ನ, ಒಂದು ಪ್ರಪೋಸಲ್ ಅನ್ನ ಕೊಡುವಂತ ಚಿಂತನೆಯನ್ನ, ಭವಿಷ್ಯದ ರಾಜಕಾರಣವನ್ನ ಸತೀಶ್ ಜಾರಕಿಹೊಳಿ ಮಾಡಿದ್ರು. ಆದ್ರೆ KPCC ಸ್ಥಾನ BK ಹರಿಪ್ರಸಾದ್ ಅವರಿಗೆ ಹೋಗಿದೆ. ಆದ್ರೆ ಸತೀಶ್ ಜಾರಕಿಹೊಳಿ ಅವರ ಸ್ಟೈಲ್ ಬೇರೆ. ಅವರು ನೇರವಾಗಿ ತಮ್ಮ ಅಸಮಾಧಾನವನ್ನು ಹೊರಗಡೆ ಹಾಕಿಲ್ಲ, ಆದ್ರೆ ಅಸಮಾಧಾನವಾಗಿದ್ದಾರೆ. ಇನ್ನು ಜಮೀರ್ ಅಹಮದ್ ಖಾನ್ ಅವರಿಗೆ ಮೊದಲ ಹಂತದಲ್ಲಿ ಸಚಿವ ಸ್ಥಾನ ಕೊಟ್ಟಿಲ್ಲ, ಎರಡನೇ ಹಂತದಲ್ಲಿ ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ. ಷಡ್ಯಂತ್ರ ನಡೀತಾ ಇರೋದಂತೂ ನಿಜ. ಆದ್ರೆ UT ಖಾದರ್ ಅವ್ರಿಗೆ ಕೊಟ್ಟಿದಾರಲ್ಲ, UT ಖಾದರ್ ಅವ್ರಿಗೆ ಕೊಟ್ಟಿದ್ದಾರೆ. ಪ್ರಾದೇಶಿಕ ಒಂದು ಮುಸ್ಲಿಂ ಸಮುದಾಯದ ಪ್ರಾತಿನಿಧ್ಯ ಅಡಿಯಲ್ಲಿ ಕೊಟ್ಟಿರಬಹುದು. ಆದರೆ ಇಡೀ ಕರ್ನಾಟಕದ ಮುಸ್ಲಿಂ ಸಮುದಾಯವನ್ನ ಅಟ್ರಾಕ್ಟಿವ್ ಆಗಿ ಸೆಳೆಯಬಲ್ಲ, ಆ ಮತಗಳನ್ನ ಕಾಂಗ್ರೆಸ್ ಪಕ್ಷಕ್ಕೆ ತನ್ನದೇ ಆದ ರೀತಿಯಲ್ಲಿ ಒಂದಷ್ಟು ಪ್ರಮಾಣದಲ್ಲಿ ತರಬಲ್ಲ ಶಕ್ತಿ ಇರುವಂತಹ ಮುಸ್ಲಿಂ ನಾಯಕರಲ್ಲೇ ಅಗ್ರಗಣ್ಯ ನಾಯಕ ಯಾರು ಅಂದ್ರೆ ಜಮೀರ್ ಅಹಮದ್ ಖಾನ್. ಹಾಗಾಗಿ ಅಹಿಂದದಲ್ಲಿ ಏನ್ ಬರ್ತಾರಲ್ಲ ಪ್ರಾರಂಭದಲ್ಲಿ, ಅಲ್ಪಸಂಖ್ಯಾತ ಹಿಂದುಳಿದ ಅಹಿಂದ ಇದೆಯಲ್ಲ, ಅಲ್ಪಸಂಖ್ಯಾತ ಮತ್ತು ಹಿಂದುಳಿದ ವರ್ಗಗಳಿದಾವಲ್ಲ, ಈ ಇಬ್ಬರೂ ನಾಯಕರುಗಳು ಜಮೀರ್ ಅಹಮದ್ ಖಾನ್ ಮತ್ತು ಜಾರಕಿಹೊಳಿ ಇವರಿಬ್ಬರೂ ಕೂಡ ಈಗ ಬೇಸರಗೊಂಡು ಚಿಂತನೆ ಮಾಡ್ತಾ ಇದ್ದಾರೆ. ಆಮೇಲೆ ನಮ್ಮ ಈಗಿನ ಮುಖ್ಯಮಂತ್ರಿಗಳು ಯಾರು, ನಮ್ಮ ಶಿವಕುಮಾರ್ ಅವರು ಮತ್ತು ಅವರ ಸಹೋದರ DK ಸುರೇಶು, ಇವರೆಲ್ಲ ನಮ್ಮ ಮನೆಗೆ ಬಂದು 2.5 ವರ್ಷ ಆದಮೇಲೆ ನಾನೇ ಚೀಫ್ ಮಿನಿಸ್ಟರ್ ಆಗ್ತೀನಿ, ಆಗ ನಿನಗೆ ಈ ಪೋರ್ಟ್ಫೋಲಿಯೋ ಬಿಟ್ಕೊಡ್ತೀನಪ್ಪ ಅಂತ. ನಾನು ಸಾಯಂಕಾಲ 4 ಗಂಟೆವರೆಗೂ ಇದ್ರು ನಮ್ಮ ಮನೇಲಿ, ಅಲ್ವೇನಪ್ಪ? ಸಂಜೆ 4 ಗಂಟೆವರೆಗೂ ನಮ್ಮ ಮನೇಲಿ ಇದ್ರು. ನೀವು ಮಾಧ್ಯಮದವರೆಲ್ಲ ಇದ್ದೀರಿ ಅವತ್ತು. ಶಿವಕುಮಾರ್ ಅವ್ರದ್ದು ಕೂಡ ನಾನು ಮಂತ್ರಿ ಮಾಡ್ಕೊಳ್ಳಿ ಅಂತ ಕೇಳಲಿಲ್ಲ, ಅಥವಾ ಸಿದ್ದರಾಮಯ್ಯನವ್ರ ಹತ್ರ ಹೋಗಿ ನಾನು ಮಂತ್ರಿ ಮಂಡಲದಲ್ಲಿ ಸೇರಿಸಿ ಅಂತ ಹೇಳಲಿಲ್ಲ, ಅಥವಾ ಹೈಕಮಾಂಡ್ಗೆ ಹೋಗಿ ನನ್ನ ಮಂತ್ರಿ ಮಾಡಿ ಅಂತ ನಾನೇನು ಕೇಳಿರಲಿಲ್ಲ. ಮಾಡಿದ್ದಾರೆ, ಸಂತೋಷ. ಮತ್ತು ಅವತ್ತೇ ಶಿವಕುಮಾರ್ ಬೆಂಗಳೂರು ಪೋರ್ಟ್ಫೋಲಿಯೋ ನಿನಗೆ ಕೊಡ್ತೀನಪ್ಪ ಅಂತ ಹೇಳಿದರು. ಆಯಿತು ಅಂತ ಬಂದೆ. ನಾನು ಅದನ್ನು ಕೇಳಿರಲಿಲ್ಲ, ಅವರೇ ವಾಲಂಟಿಯರಾಗಿ ಹೇಳಿದರು. ಆಮೇಲೆ ನೋಡಿದ್ರೆ ಈಗ ಜಲಸಂಪನ್ಮೂಲ ಕೊಟ್ಟಿದ್ದಾರೆ. ನಾನು 2 ಬಾರಿ ಕೂಡ ಅವರೇ ಕರೆದು ಕೊಡ್ತೀವಿ ಅಂತೇಳಿ ಆಮೇಲೆ ಬೇರೆಯವ್ರಿಗೆ ಆಯಿತು. ಅದಕ್ಕೆ ನನಗೆ ಬೇಸರ ಆಗಿ ಈ ಆತ್ಮಸಾಕ್ಷಿ ವಿರುದ್ಧವಾಗಿ ಕೆಲಸ ಮಾಡೋಕೆ ಆಗ್ತಿಲ್ಲ ಅಂತೇಳಿ ಇವತ್ತು ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ ಅಷ್ಟೇ. ಸ್ನೇಹಿತರೆ, ಎಷ್ಟೇ ಹೇಳಿ, ಅವ್ರು ಎಷ್ಟೇ ಅಸಮಾಧಾನಗೊಳ್ಳಿ, ಎಷ್ಟೇ ಸ್ವಲ್ಪ ಅಂತರವನ್ನ ಕಾಯ್ದುಕೊಂಡಿದ್ರು ಕೂಡ ಜಮೀರ್ ಅವರೇ ಆಗಲಿ, ಸತೀಶ್ ಜಾರಕಿಹೊಳಿ ಅವರೇ ಆಗಲಿ, ಅವರು ಸಿದ್ದರಾಮಯ್ಯನವರ ಬಳಗದ ಶಿಷ್ಯರು. ಇದು ಬಹಳ ಇಂಪಾರ್ಟೆಂಟು. ಗೊತ್ತಿಲ್ಲ ಸಿದ್ದರಾಮಯ್ಯನವರು ಸುಮ್ಮನೆ ಇರೋದಕ್ಕೆ ಅವರ ಬೆಂಬಲಿಗರು ಬಿಡ್ತಾರಾ? ಇವರೆಲ್ಲ ಒಂದಾಗಿದ್ದಾರೆ ಅಂತಂದ್ರೆ DK ಶಿವಕುಮಾರ್ ಅವರಿಗೆ ಅಗ್ನಿ ಪರೀಕ್ಷೆಗಳು, ಅಗ್ನಿ ದಿವ್ಯಗಳು, ದೊಡ್ಡ ದೊಡ್ಡ ಸವಾಲುಗಳು ಜೋರಾಗಿ ಇರ್ತವೆ. ಒಟ್ಟಾರೆ ಇನ್ನೊಂದು ಇಂಪಾರ್ಟೆಂಟ್ ನಮಗೆ ಬರ್ತಿರೋ ಮಾಹಿತಿ ಪ್ರಕಾರ KH ಮುನಿಯಪ್ಪ ಅವರು ನಾನು ಕೂಡ ರಾಜೀನಾಮೆ ಕೊಡ್ತೀನಿ ಅಂತೇಳಿ ರೆಡಿ ಆಗ್ತಿದಾರಂತೆ. ಯಾಕಂದ್ರೆ ಅವ್ರಿಗೆ ನನಗೆ ಸಮಾಜ ಕಲ್ಯಾಣ ಇಲಾಖೆ ಸ್ಥಾನ ಬೇಕಾಗಿತ್ತು, ನನಗೆ ಆಹಾರ ಇಲಾಖೆ ಬೇಕಾಗಿರಲಿಲ್ಲ ಅಂತ ಹೇಳಿ ಅವರು ಕೂಡ ಅಸಮಾಧಾನಗೊಂಡಿದ್ದಾರೆ ಅಂತ ಸುದ್ದಿ. ಅವರು ಕೂಡ ಏನಾದ್ರು ಆ ರೀತಿ ಮಾಡಿದ್ರೆ DKಶಿಗೆ ಬಹಳ ಕಷ್ಟ ಆಗತ್ತೆ.
ಆ ಕ್ಷಣಕ್ಕೆ ಅವ್ರೇನು ರಾಜೀನಾಮೆ CM ಸ್ಥಾನ ತಪ್ಪಲ್ಲ, ಆದ್ರೆ ಈ ಹೆಣಗಾಟದಲ್ಲೇ DK ಮುಳುಗಬೇಕಾಗತ್ತೆ. ಮತ್ತೊಂದಷ್ಟು ಹೆಣಗಾಟಗಳು ಈ ಗಾಯಗೊಂಡಿರುವ ಹುಲಿಗಳಿಂದ ಬಂದರೂ ಬರಬಹುದು, ಯಾಕೆಂದ್ರೆ ಅವಕಾಶ ಇಲ್ಲ, ನೋವಾಗಿದೆ. ಆ ನೋವಿಗಾಗಿ ಗರ್ಜನೆಗಿಂತಲೂ ಈ ಉಸಿರು ಜೋರಾಗುತ್ತೆ. ಗಾಯಗೊಂಡಿರುವ ಸಿಂಹಗಳ ಹುಲಿಗಳ ಗರ್ಜನೆ ಇನ್ನೂ ಜೋರಾಗುತ್ತೆ. ಅದು ಜೋರಾದಷ್ಟು DK ಕೋಟೆ ಬಿರುಕು ಬರುತ್ತೆ. ನೋಡೋಣ ಮುಂದೇನಾಗುತ್ತೆ ಅಂತ. ಮತ್ತೊಂದು ವಿಚಾರದೊಂದಿಗೆ ಭೇಟಿ ಮಾಡ್ತೇನೆ. ನಮಸ್ಕಾರ.